ಕೊಡುಗಂತ ಹೇಳಿದ್ರೆ ಸರ್ಕಾರ ಅಕ್ರಮ ಸಕ್ರಮ ವಿದ್ಯುತ್ ಸಂಪರ್ಕದ ಹೆಸರಲ್ಲಿ ವಿನಾಕಾರಣ ಯಾವುದೇ ಸಕಾಲನಿಲ್ಲದೆ ಪ್ರಾಮಾಣಿಕರನ್ನು ಉತ್ಪಾದನೆ ಮಾಡಲಿಕ್ಕೆ ಸಕಾಲಗಳು ಸರಿಯಾಗಿ ಇದ್ರೂ ಕೂಡ ಅವ್ಯವಸ್ಥೆಯನ್ನು ಹಾಗೆ ಇಟ್ಕೊಂಡು ಅನಿಯಮಿತ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಾವು ಈಗ ಆರಂಭಿಸ್ತಿದ್ದೇವೆ. ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ಉಡುಪಿ ಜಿಲ್ಲಾ ಕೃಷಿ ಸಂಘ ಇದರ ಉಪಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ ಬಳ್ಳಾಲ್ ಮಲ್ಲಪಳ್ಳಿ. ನಮಗಿರುವಂತಹ ಈ ವಿದ್ಯುತ್ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ವಿದ್ಯುತ್ ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಬಹಳಷ್ಟು ಪ್ರಮಾಣದಲ್ಲಿ ಅದು ಇವತ್ತು ಸೋರಿಕೆ ಆಗ್ತಾ ಇಲ್ಲ. ಕಾರಣ ಕೇಳಿದ್ರೆ ನಮ್ಮಲ್ಲಿ ಲೈನ್ ಮ್ಯಾನ್ಗಳ ಕೊರತೆ ಇದೆ. ಕೊರತೆ ಇರೋದ್ರಿಂದ ಈ ಕೆಲಸ ಆಗ್ತಾ ಇಲ್ಲ ಅಂತ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಒಂದು ಕಡೆಯಿಂದ ಲೋಡ್ ಶೆಡ್ಡಿಂಗ್, ಒಂದು ಕಡೆಯಿಂದ ಈ ರೀತಿಯ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಹಳ್ಳಿಯ ಜನರಿಗೆ ದಿವಸಕ್ಕೆ 2 ಗಂಟೆ ಕೂಡ ಮೆಸ್ಕಾಂ ರೈತರಿಗೆ ಅತ್ಯಂತ ಕರಾಳವಾದಂತಹ ಒಂದು ನಾವು ಯಾಕೆ ಇಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಂತ ಹೇಳುವಂತ ಪ್ರಶ್ನೆ ನಿಮಗೆ ಬರ್ಬೋದು. ಯಾಕೆಂತ ಹೇಳಿದ್ರೆ ನನಗೆ ಹಲವಾರು ಮಂದಿ ಫೋನ್ ಮಾಡಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಒಂದು ಪಂಪನ್ನು ಹೊಸ ಸಂಪರ್ಕವನ್ನು ಪಡಿಬೇಕಾದ್ರೆ ಕೇವಲ ಒಂದು 2 ರಿಂದ 2.5 ಸಾವಿರ ರೂಪಾಯಿಯಷ್ಟು ಖರ್ಚು ಬರ್ತದೆ. ಆದ್ರೆ ಈಗ ಅವರು 4-5 ಪಾಲು ಹೆಚ್ಚಿನ ಒಂದು ಶುಲ್ಕವನ್ನು ಪಾವತಿಸಬೇಕಾದಂತ ಇಲ್ಲ. ಹಾಗಾಗಿ ನಾವಿಲ್ಲಿ ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರವನ್ನು ಮುಖ್ಯವಾಗಿ ಇಲ್ಲಿ ಏನಂತ ಹೇಳಿದ್ರೆ ಇದು ಬಂದಿರುವಂತಹದ್ದು ರಾಜ್ಯ ಸರ್ಕಾರದ ಮೂಲಕ. ಈ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಏನಂತ ಹೇಳಿದ್ರೆ ಈ ಒಂದು ಶುಲ್ಕವನ್ನು ತಕ್ಷಣ ಅವರು ವಾಪಸ್ ಪಡಿಬೇಕು. ಮತ್ತೆ ಯಾರಿಂದ ನಿಮ್ಮ ಜೊತೆಗೆ ನಾವು ರೈತರು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಸಾಮಾನ್ಯವಾಗಿ 4 ವಿಷಯಗಳನ್ನು ಇಟ್ಟುಕೊಂಡು ನಾವು ರೈತರು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ನಂಬರ್ 3 ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ನಿರ್ವಹಣೆಗಾಗಿ ಲೈನ್ ಮ್ಯಾನ್ಗಳ ಕೊರತೆಯನ್ನು ನೀಗಿಸಲು ನೇಮಕಾತಿ ಪ್ರಕ್ರಿಯೆ ತಕ್ಷಣ ಕೈಗೊಳ್ಳಬೇಕು. ಇದು ಗ್ರಾಮೀಣ ಪ್ರದೇಶ ಮಾತ್ರ ಅಲ್ಲ, ನಾವು ನಗರ ಪ್ರದೇಶದಲ್ಲಿ ಕೂಡ ಇಂತಹ ಒಂದು ಸಮಸ್ಯೆ ಕಾಣುತ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ಲೈನ್ಗಳು ಜಾಸ್ತಿ ಆಗಿದೆ, ಲೈನ್ ಮ್ಯಾನ್ಗಳ ಸಂಖ್ಯೆ ಕಮ್ಮಿ ಆಗ್ತದೆ. ಒಮ್ಮೆ ರಿಟೈರ್ಡ್ ಆದರೆ ನೇಮಕ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯನ್ನು ನಮ್ಮ ಮೆಸ್ಕಾಂ ಮಾಡ್ತಾ ಇಲ್ಲ. ನಾವು ಬಹಳ ವರ್ಷಗಳಿಂದ ಈ ಬಗ್ಗೆ ನಾವೊಂದು ಸಮಸ್ಯೆಯನ್ನು ಅವರ ಬಗ್ಗೆ ಗಮನಕ್ಕೆ ತಂದಾಗ ನಾವು ಮಾಡ್ತೇವೆ